ನಾನು ಉಂಗುರ ಸಿಕ್ತು ಅಂದರೆ ನಾನು ಬದುಕೇ ಇದ್ದೀನಿ ಅನ್ನೋ ವಿಷಯ ನನ್ನ ತಂಗಿಗೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಎಲ್ಲಿದ್ದೀನೋ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಆ ವೇಲಾಯುಧದ ಕೆಳಗೆ ನಾನು ಮುಚ್ಚಿಟ್ಟಿರೋ ರಹಸ್ಯನ ಭೈರವಿ ಪಡ್ಕೊಳಕ್ಕಾಯ್ತು. ನನ್ನ ತಂಗಿ ಭೈರವಿ ನಿನಗಿಂತ ಬುದ್ಧಿವಂತೆ, ನಿನಗಿಂತ ಧೈರ್ಯವಂತೆ. ಈಗ ಅವಳ ಬುದ್ಧಿವಂತಿಕೆಗೆ ಧೈರ್ಯಕ್ಕೆ ಜೊತೆಯಾಗಿ ನನ್ನ ಉಂಗುರದ ಆಧಾರನೂ ಕೂಡ ಸಿಕ್ಕಿರೋದ್ರಿಂದ ನಾನು ಎಲ್ಲಿದ್ದೀನೋ ತಿಳ್ಕೋತಾರೆ. ನನ್ನನ್ನು ಹುಡ್ಕೊಂಡು ಬರ್ತಾಳೆ ಬರ್ತಾಳೆ ಬರ್ತಾಳೆ. ಆಮೇಲೆ ಆಮೇಲೆ ಉಂಗುರಕ್ಕೋಸ್ಕರ ನನ್ನ ಹೆದರಿಸಿದ ಹುಡುಗನೇ ನಾವು ಕಳಿಸಿದ ಡ್ರೋನ್ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟ ಮೇಡಮ್. ಆ ಡ್ರೋನ್ನ ಗುರುತು ಹಿಡಿದು ಬಿಡ್ತಾನೆ ಅನ್ನೋ ಅನುಮಾನದಲ್ಲಿ ಅವನ ತಲೆ ಮೇಲೆ ರಾಡಲ್ಲಿ ಜೋರಾಗಿ ಹೊಡೆದ್ಬಿಟ್ಟೆ ಮೇಡಮ್. ಬಲವಾಗಿ ಹೊಡೆದಿದ್ದಕ್ಕೆ ಕೆಳಗಡೆ ಬಿದ್ದೋಗ್ಬಿಟ್ಟೆ ಮೇಡಮ್. ಸತ್ನೋ ಬದುಕನೂ ಗೊತ್ತಾಗ್ಲಿಲ್ಲ ನನಗೆ. ಮೊನ್ನೆ ನಂಗೊಂದು ಫೋಟೋ ಕಳಿಸಿದ್ರಲ್ಲ, ಆ ಹುಡುಗನೇ ನೋಡಿ ಒಂದ್ಸತಿ. ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಾನು ಉಂಗುರ ಕದ್ದಿದ್ದು ತಪ್ಪು ಮೇಡಮ್. ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್, ತಪ್ಪಾಗೋಯ್ತು ಮೇಡಮ್. ತಪ್ಪು ನಿಂದಲ್ಲ ಕಣೋ. ನೀನೇ ಉಂಗುರ ಕಳ್ತನ ಮಾಡಿದ್ಯಾ ಅಂದ್ರೆ ನೀನ್ ಮಾಡ್ತಾ ಇರೋ ಕೆಲ್ಸಕ್ಕೆ ನಾನ್ ಕೊಡ್ತಾ ಇರೋ ಸಂಬಳ ಕಮ್ಮಿ ಅಂತ ಅರ್ಥ. ಸಾನ್ವಿ, ನಿನ್ ಪಾಪದ ಕೊಡ ತುಂಬಿದೆ. ನನ್ನ ತಂಗಿ ನಿನ್ನ ಸುಮ್ಮನೆ ಬಿಡಲ್ಲ. ಇನ್ನು ಸ್ವಲ್ಪ ದಿನ ಅಲ್ಲ ಗಂಟೆಲಿ ನನ್ನ ತಂಗಿ ನಿನ್ನ ಸಾಮ್ರಾಜ್ಯನ ನಾಶ ಮಾಡ್ತಾಳೆ. ನಿನ್ನ ನಾಶ ಮಾಡ್ತಾಳೆ, ಮಾಡೇ ಮಾಡ್ತಾಳೆ. ಮೇಡಮ್ ಪ್ಲೀಸ್ ಮೇಡಮ್, ಕ್ಷಮಿಸಿ ಮೇಡಮ್. ಇದನ್ನ ನಿನ್ ಗಂಟ್ಲಿಗೆ ಚುಚ್ಚಿಬಿಡೋಣ ಅನ್ನೋಷ್ಟು ಕೋಪ ಬರ್ತಾ ಇದೆ. ಆದ್ರೆ ನಿನ್ನ ಅಷ್ಟು ಈಸಿಯಾಗಿ ಸಾಯಕ್ ಬಿಡಲ್ಲ. ನಿನಗೆ ಯಾವ ಉಪಕಾರ ಬೇಕು ಅಂದ್ರೂ ಮಾಡ್ತಾ ಬಂದೆ. ಯಾಕಂದ್ರೆ ಆ ಗುಡಿಲಿರೋ ರಹಸ್ಯನ ಬೇತ್ಸೋದಕ್ಕೆ. ನಿನಗೆ ತಿಳುವಳಿಕೆ ಅನ್ನೋದು ತುಂಬಾ ಬೆಳೆದ್ಬಿಟ್ಟಿದೆ. ಅದಕ್ಕೆ ತಂಗಿ, ತಮ್ಮ, ದಿನ, ಗಂಟೆ ಅಂತ ಏನೇನೋ ಬೊಗಳ್ತಾ ಇದ್ಯಾ. ಈ ಸ್ಯಾನ್ವಿ ಬಗ್ಗೆ ನಿನಗ್ ಪೂರ್ತಿಯಾಗಿ ಗೊತ್ತಿಲ್ಲ. ತಿಳ್ಕೋಬೇಕು ಅಂತ ಟ್ರೈ ಮಾಡಿದ್ರೆ ನೀನು ಜೀವಂತವಾಗಿರಲ್ಲ. ನಿನ್ಗೊಂದು ವಿಷಯ ಗೊತ್ತಾ? ಈ ಪೆನ್ನಲ್ಲಿರೋದು ಇಂಕ್ ಅಲ್ಲ, ಪವರ್ಫುಲ್ ಪಾಯ್ಸನ್. ನಿನ್ ತಂಗಿ ಸಂಪಾದನೆ ಮಾಡಿರೋ ಆಧಾರದ ಬಗ್ಗೆ ಹೇಳೋ ಆಧಾರನೇ ಇಲ್ಲದ ಹಾಗೆ ಮಾಡಿದೀನಿ. ಈಗ ನಿನ್ ತಂಗಿ ಏನ್ ಮಾಡ್ತಾಳೋ ನೋಡ್ತೀನಿ. ಅಕಸ್ಮಾತ್ ಅಗತ್ಯ ಬಿದ್ರೆ
ನಿನ್ ತಂಗಿನ್ ಕೂಡ ಮುಗಿಸ್ಬಿಡ್ತೀನಿ. ಮೈಂಡ್ ಇಟ್. ಸ್ಯಾನ್ ಈಗ ಫೋನ್ ಮಾಡ್ತಾ ಇದ್ದಾಳೆ ಯಾಕೆ? ಅವನ್ ತಲೆ ಮೇಲೆ ಹೊಡ್ದೆ ಅಂತ ಹೇಳ್ದ. ಫೋನ್ ಎತ್ತಕ್ಕಾಗದೆ ಇರೋ ಕಂಡೀಷನ್ ಅಲ್ಲಿ ಇದ್ದಾನ. ಹಾಯ್ ಸ್ಯಾನ್, ಹೇಗಿದ್ಯಾ? ಆರ್ ಯು ಸೇಫ್? ಯಾವಾಗ ಫೋನ್ ಮಾಡಿದ್ರು ಏನು ಮಾಡ್ತಾ ಇದೆಯಾ, ಹೇಗಿದೆಯಾ ಅಂತ ಕೇಳ್ತಿದ್ಲು. ಈಗ ಡೈರೆಕ್ಟಾಗಿ ಆರ್ ಯು ಸೇಫ್ ಅಂತ ಕೇಳ್ತಿದ್ದಾಳೆ ಯಾಕೆ? ಅಂದರೆ ನನಗೆ ಏಟು ಬಿದ್ದ ವಿಷಯ ಅಕ್ಕನಿಗೆ ಗೊತ್ತಾಗ್ಬಿಡ್ತಾ? ಯಾಕೆ ಮಾತಾಡ್ತಾ ಇಲ್ಲ ಅರ್ಜುನ್? ಐ ಆಮ್ ಫೈನ್ ಸ್ಯಾನ್. ಹೌದು, ಯಾವತ್ತೂ ಇಲ್ಲದೆ ಇರೋದು ನಾನು ಸೇಫಾ ಅಂತ ಯಾಕೆ ಕೇಳಿದೆ? ಏನೂ ಇಲ್ಲ. ಜಾಂಬಿಯಾದಲ್ಲಿ ಯಾವುದೋ ಸೈಕ್ಲೋನ್ ಅಂತ ಈಗಲೇ ನ್ಯೂಸಲ್ಲಿ ನೋಡಿದೆ. ಅಲ್ಲಿ ನೀನಿರೋ ಏರಿಯಾ ಸೇಫಾ ಅಲ್ವಾ ಅಂತ ಕೇಳಿದೆ ಅಷ್ಟೇ. ಜಾಂಬಿಯಾದಲ್ಲಿ ಬಿರುಗಾಳಿನ? ನಾನು ಇಲ್ಲಿದ್ದೀನೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಹಾಗೆ ಕೇಳ್ತಿದ್ದಾಳ? ನಾನಿರೋ ಏರಿಯಾದಲ್ಲಿ ಸೈಕ್ಲೋನ್ ಎಫೆಕ್ಟ್ ಏನು ಇಲ್ಲ ಅಕ್ಕ. ಐ ಆಮ್ ಸೇಫ್. ಶಕ್ತಿಯಿಂದ, ಯುಕ್ತಿಯಿಂದ, ಭಕ್ತಿಯಿಂದ, ಸಂಚಿನಿಂದ ವೈರಿಯನ್ನು ನೀನು ನಾಗವಾರದಲ್ಲೇ ಇದೆಯಾ ಅಂತ ನಾನು ಅನುಮಾನಿಸಿದ ವಿಷಯ ಕನ್ಫರ್ಮ್ ಆಗಿ ಹೋಯ್ತು. ಜಾಂಬಿಯಾದಲ್ಲೇ ಇರೋ ತರ ಕವರಿಂಗ್ ಮಾಡ್ತಾ ಇದ್ಯಾ ಅಂದ್ರೆ ನಾಗವಾರಕ್ಕೆ ಯಾಕೆ ಹೋಗಿದ್ಯಾ, ಅಲ್ಲಿ ಏನ್ ಮಾಡ್ತಾ ಇದ್ಯಾ ಅಂತ ತಿಳ್ಕೊಬೇಕಾಗತ್ತೆ. ಯಾವಾಗ ಬರ್ತೀಯಾ? ಆದಷ್ಟು ಬೇಗ ಬರ್ತೀನಿ. ಬೇಗ ಅಂದ್ರೆ 2 ದಿನನಾ 3 ದಿನನಾ? ಅಂದರೆ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ ಸ್ಯಾಮ್. ನಾಗವಾರದಲ್ಲಿ ಅಂಥ ಇಂಪಾರ್ಟೆಂಟ್ ಕೆಲಸ ಏನು? ಯಾವಾಗ ಬರ್ತೀಯೋ ಹೇಳು. ನನ್ನ ಕೆಲಸ ಮುಗಿತಿದ್ದ ಹಾಗೆ ಬಂದ್ಬಿಡ್ತೀನಿ ಅಕ್ಕ. ಅದೇ ಆ ಬರೋದನ್ನೇ ಯಾವಾಗ ಅಂತ ಕೇಳ್ತಾ ಇದ್ದೀನಿ. ಯಾಕೆ ಇಷ್ಟೊಂದು ಪ್ರಶ್ನೆಗಳು ಕೇಳ್ತಿದ್ದಾಳೆ? ಬರೋಕ್ ಮುಂಚೆ ಕಾಲ್ ಮಾಡ್ತೀನಕ್ಕ. ಓಕೆ, ಸಿಚುವೇಶನ್ಸ್ ಚೆನ್ನಾಗಿಲ್ಲ. ನಿನಗ್ ಸಂಬಂಧ ಇಲ್ದೇ ಇರೋ ವಿಷಯಕ್ಕೆ ತಲೆ ಹಾಕಿದ್ರೆ ಎದುರೇಟ್ಗಳು ಬೀಳತ್ವೆ. ಸ್ವಲ್ಪ ಹುಷಾರಾಗಿರು. ಬಾಯ್. ಎದುರೇಟ್ಗಳು ಬೀಳುತ್ತಾ? ಹುಷಾರಾಗಿರುವಂತ ಯಾಕೆ ಹೇಳಿದ್ಲು? ನನ್ನ ಸೇಫ್ಟಿಗೋಸ್ಕರ ಹೇಳಿದ್ದ, ನನಗೆ ವಾರ್ನಿಂಗ್ ಕೊಟ್ಟಿದ್ದ? ಸಮಥಿಂಗ್ ಇಸ್ ರಾಂಗ್. ಅರ್ಜುನ್ ಬುದ್ಧಿ ಅಮ್ಮವ್ರನ್ನ ಪ್ರೀತಿಸ್ತಾರ ಇಸ್ಯಾ ಧೈರ್ಯವಾಗಿ ಹೇಳಿದ್ರೆ ಈಗ ಆಗ್ತಾ ಇರಲಿಲ್ಲ. ಅರ್ಜುನ್ ಬುದ್ಧಿ ಅಮ್ಮವ್ರನ್ನ ಪ್ರೀತಿಸ್ತಾ ಇರೋ ವಿಷಯ ನಾನು ಹೇಳಿದ್ರೆ ಅಯ್ಯೋರು ಏನನ್ಕೋತಾರೋ ಏನು. ನಿನ್ನ ಮಗಳು ನನ್ನ ಮಗನಲ್ದೆ ಬೇರೆ ಯಾರನ್ನೂ ಮದುವೆ ಆಗ್ಬಾರ್ದು ಅಂತ ನನ್ನ ಹೆಂಡತಿ ಗಲಾಟೆ ಮಾಡಿ ಒಳ್ಳೇದೇ ಮಾಡಿದಾಳೆ. ನಿನ್ನ ಮಗಳು ಬೇರೆ ಯಾರನ್ನೂ ಮದುವೆ ಆಗ್ಬಾರ್ದು ಅಂತ ನನ್ನ ಹೆಂಡತಿ ಗಲಾಟೆ ಮಾಡಿ ಒಳ್ಳೇದೇ ಮಾಡಿದಾಳೆ. ನಿನ್ನ ಮಗಳನ್ನ ಕಾಪಾಡ್ಕೋಬೇಕು ಅಂದ್ರೆ
ಮೊದಲು ಅವಳು ಮದುವೆ ಮಾಡ್ಬೇಕು. ಈಗಿಂದೀಗ್ಲೇ ಮದುವೆ ಮಾಡ್ಬೇಕು ಅಂದ್ರೆ ನನ್ನ ಮಗ ಬಿಟ್ರೆ ನಿನ್ ಮಗಳಿಗೆ ಬೇರೆ ಗಂಡು ಸಿಗೋದಿಲ್ಲ. ಕೌಸಲ್ಯ, ಅವನನ್ನ ಊಟಕ್ಕೆ ಕರಿ. ಆಯ್ತು ಅಜ್ಜಿ. ಊಟ ಮಾಡಿರಂತೆ, ಬನ್ನಿ ಮಾವ. ಕೃಷ್ಣಯ್ಯ, ಊಟ ಮಾಡುವಿಯಂತೆ, ಬಾ. ನನಗೆ ಹಸಿವಿಲ್ಲ ಅಮ್ಮ. ಸ್ವಲ್ಪ ಊಟ ಮಾಡಿ ಬನ್ನಿ ಮಾವ. ಬೇಡಮ್ಮ, ನೀವೆಲ್ಲ ಹೋಗಿ ಊಟ ಮಾಡಿ. ಕೃಷ್ಣಯ್ಯ, ಯಾಕೋ ನೊಂದ್ಕೊಳ್ತಾ ಇದ್ಯಾ? ಮದ್ವೆ ಅನ್ನೋದು ನಾವ್ ಅಂದ್ಕೊಂಡ್ ಹಾಗೆ ನಡೆಯಲ್ಲ. ಹಣೆ ಬರಹದಲ್ಲಿ ಇರ್ಬೇಕು ಅಂತಾರೆ. ನಿನ್ ಮಗಳು ಹಣೆ ಬರಹದಲ್ಲಿ ಈ ಸಂಬಂಧ ಬರ್ದಿಲ್ವೋ ಏನೋ? ಬರ್ದಿಲ್ಲ ಅಂತ ಈ ಸಂಬಂಧ ಕೆಟ್ಟು ಹೋಗ್ಲಿಲ್ಲಮ್ಮ. ನಿನ್ನ ಮಗಳು ಕೆಟ್ಟು ಬಾಯಿಂದ ಈ ಸಂಬಂಧ ಕೆಟ್ಟು ಹೋಗಿದ್ದು. ಬೇಗ ಮದುವೆ ಮಾಡಲಿಲ್ಲ ಅಂದ್ರೆ ಅವಳಿಗೆ ಪ್ರಾಣಗಂಡ ಅಂತಾರ. ಮದುವೆ ಮಾಡಬೇಕು ಅನ್ಕೊಂಡ್ರೆ ಈ ತರ ಗಲಾಟೆಗಳು ನಡೆಯುತ್ತೆ. ಈ ಸಮಸ್ಯೆಗೆ ಪರಿಹಾರ ಏನು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ನಿನ್ನ ಮಗಳನ್ನ ನನ್ನ ಮಗನ ಕೊಟ್ಟು ಮದುವೆ ಮಾಡೋದು ಬಿಟ್ರೆ ಬೇರೆ ಯಾವ ಪರಿಹಾರ ಇಲ್ಲ ಬಾವ. ಮದ್ವೆ ಸಮಯ ಬಂದ್ರೆ ನಾವು ಪ್ರಯತ್ನ ಮಾಡದೇ ಇದ್ರು ಭೈರವಿನ ಮಾಡ್ಕೊಳ್ಳೋರು ಅವಳನ್ನ ಹುಡ್ಕೊಂಡೇ ಬರ್ತಾರೆ ಕಣೋ. ಬರೋದೇನ್ ಬೇಕಿಲ್ಲ ಅಮ್ಮವ್ರೆ. ಅಮ್ಮವ್ರನ್ನ ಮದ್ವೆ ಮಾಡ್ಕೊಳ್ಳೋ ಹುಡ್ಗ ನಮ್ ಕಣ್ಮುಂದೆನೆ ಅವ್ರೆ. ನಮ್ ಕಣ್ಮುಂದೆನೆ ಇದ್ದಾನ ಮಲ್ಲಿ. ಅರ್ಜುನ್ ಬುದ್ಧಿ ಒಳ್ಳೆ ಹುಡ್ಗನೇ ಅಲ್ವಾ? ಹುಡ್ಗನ್ನ ಮತ್ತೆ ಅಮ್ಮವ್ರನ್ನ ಕಾಪಾಡಿದ್ದು ಆ ಹುಡ್ಗನೇ ಅಲ್ವಮ್ಮ? ಅವ್ರು ಮಾಡ್ಕೊಂಡ್ರೆ ಅಮ್ಮವ್ರನ್ನ ಕಣ್ಣಿನ ರೆಪ್ಪೆ ಥರ ನೋಡ್ಕೋತಾರೆ ಅಂತ ನನ್ನ ಮನ್ಸಿಗೆ ಅನಿಸ್ತೈತೆ. ನಿಜಾನೇ ಮಲ್ಲಿ, ನಿನಗ್ ಬಂದ್ ಯೋಚನೆ ನಮಗ್ ಬರ್ಲಿಲ್ಲ ನೋಡು. ನೋಡು ಕೃಷ್ಣಯ್ಯ,
ನಮ್ ಭೈರವಿ ಮತ್ತೆ ಆ ಹುಡುಗನ್ ಜೋಡಿ ತುಂಬಾ ಚೆನ್ನಾಗಿರುತ್ತೆ. ಏನ್ ಹೇಳ್ತಾ ಇದೀಯಮ್ಮ? ಒಪ್ಕೋಬೇಡ ಬಾವ, ಅದ್ ಕರೆಕ್ಟ್ ಆಗಿಲ್ಲ ಅನ್ನೋದೇನು? ನಿನ್ ಮಗಳು ನಿನ್ ಮಗನ್ಗೋಸ್ಕರ ಮಾಡೋ ಪ್ರತಿ ಪ್ರಯತ್ನದಲ್ಲಿ ಆ ಹುಡುಗ ಭೈರವಿಗೆ ಜೊತೆಯಾಗಿದ್ದು ಎಷ್ಟೋ ಸಹಾಯ ಮಾಡ್ತಾ ಇದ್ದಾನೆ. ನಮ್ಗೇನ್ ಸಮಸ್ಯೆ ಬಂದ್ರೂ ಅದನ್ನ ಪರಿಹರಿಸೋಕೆ ಸ್ವಂತ ಮನೆಯವ್ರ ತರ ಪ್ರಯತ್ನ ಮಾಡ್ತಾನೆ. ನಿಜಾನೇ ಮಾವ, ಆ ಹುಡುಗ ತುಂಬಾ ಒಳ್ಳೆಯವನು. ನಮ್ಗೆಷ್ಟೋ ರೀತಿಯಲ್ಲಿ ಸಹಾಯ ಮಾಡಿದಾನೆ. ಬರೀ ಒಳ್ಳೆಯವನಷ್ಟೇ ಅಲ್ಲ, ತುಂಬಾ ಬುದ್ಧಿವಂತ ಕೂಡ ಮಾವ. ನೀವು ಕೂಡ ಅವನನ್ನ ನೋಡ್ತಾನೆ ಇದ್ದೀರಲ್ವಾ? ದೀಕ್ಷೆ ವಿಷಯದಲ್ಲಾಗ್ಲಿ ಬೇರೆ ವಿಷಯದಲ್ಲಾಗ್ಲಿ ಎಲ್ಲದಕ್ಕೂ ಆ ಹುಡುಗನ್ ಸಹಾಯ ತಗೊಂಡಿದ್ದಾಳೆ ಅಂದ್ರೆ ಭೈರವಿಗೂ ಕೂಡ ಆ ಹುಡುಗ ಅಂದ್ರೆ ಇಷ್ಟನೋ ಏನೋ ಕಣೋ. ನೀವೇನು ಅನ್ಕೊಳಕಿಲ್ಲ ಅಂದ್ರೆ ಒಂದ್ ಮಾತಯ್ಯೋರೆ, ನೀವು ಎಷ್ಟು ಸಂಬಂಧ ನೋಡಿದ್ರು ನನಗೇನು ಅಂತ ಒಳ್ಳೆ ಹುಡುಗ ಸಿಗಕ್ಕಿಲ್ಲ ಅಂತ ಅನ್ಸ್ತೈತೆ ಅಯ್ಯೋರೆ. ಒಂದ್ಸಾರಿ ಯೋಚನೆ ಮಾಡಿ ಮಾವ. ಆ ಭೈರವಿಗೆ ಗೊತ್ತಿರೋ ರಹಸ್ಯ ಏನು ಅಂತ ನಮಗ್ ಗೊತ್ತಾಗ್ಬೇಕು ಅಂದ್ರೆ ನಾವು ಆ ಭೈರವಿನ ಭೇಟಿ ಮಾಡ್ಬೇಕು. ಭೇಟಿ ಆಗ್ಬೇಕು ಅಂದ್ರೆ ಅವಳು ಹೊರಗ್ ಬರ್ಬೇಕು. ನಿನ್ ಮಂತ್ರಶಕ್ತಿ ಯಾವ್ದನ್ನಾದ್ರೂ ಉಪಯೋಗ ಮಾಡಿ ಆ ಭೈರವಿನ ಹೊರಗ್ ಬರೋ ಹಾಗೆ ಮಾಡು. ಅವಳು ಹೊರಗ್ ಬರ್ತಿದ್ದ ಹಾಗೆ ಅವಳನ್ನ ಕಿಡ್ನಾಪ್ ಮಾಡಿ ಅವಳಿಗೆ ಗೊತ್ತಿರೋ ರಹಸ್ಯನ ಅವಳ ಬಾಯಲ್ಲೇ ಕಕ್ಕಿಸ್ತೀನಿ. ಆ ಮನೇಲಿ ಶ್ರೀಚಕ್ರ ಇದೆ, ಅದಿರೋವರೆಗೂ ಯಾವ ದುಷ್ಟಶಕ್ತಿನೂ ಆ ಮನೆ ಪ್ರವೇಶ ಮಾಡಕ್ಕಾಗಲ್ಲ ಅಂತ ಹೇಳಿದ್ನಲ್ಲ. ಯಾವ್ದೋ ಒಂದ್ ಕೆಲ್ಸದ ಮೇಲೆ ಹೊರಗ್ ಬರ್ದೆ ಯಾರೂ ಮನೇಲಿ ಖೈದಿ ತರ ಕೂತ್ಕೊಳ್ಳಲ್ಲ. ಅವಳು ಯಾವಾಗ ಏನ್ ಮಾಡ್ತಾಳೋ, ಯಾವ ಕೆಲ್ಸದ ಮೇಲೆ ಯಾವಾಗ ಹೊರಗ್ ಬರ್ತಾಳೋ ತಿಳ್ಕೊಂಡ್ರೆ ಸರಿ ಹೋಗತ್ತೆ. ಫಾರಿನ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ನನ್ ತಮ್ಮ ಈ ನಾಗವಾರಕ್ ಬಂದಿದ್ದಾನೆ. ಅವನು ಈ ಊರಲ್ಲೇ ಇದ್ದಾನೆ ಅಂತ ಗೊತ್ತಾಗಿದೆ. ನಿನಗೆ ಗೊತ್ತಿಲ್ದೆ ನಿನ್ ತಮ್ಮ ಇಲ್ಲಿಗೆ ಬರೋ ಅಗತ್ಯ ಏನಿತ್ತು? ಅದೇ ಅರ್ಥ ಆಗ್ತಾ ಇಲ್ಲ. ನಾನು ಅವ್ರ ಮನೆಗ್ ಕಳ್ಸಿದ್ದ ಡ್ರೋನ್ನ ಅವನ್ ಹುಡ್ಕೋದಕ್ಕೆ ಪ್ರಯತ್ನ ಮಾಡಿದಾನೆ ಅಂತ ಕೇಳ್ಪಟ್ಟೆ. ಅಂದ್ರೆ ನನ್ ತಮ್ಮನ್ಗೆ ಆ ಭೈರವಿ ಫ್ಯಾಮಿಲಿ ಗೊತ್ತಿರ್ಬೇಕು. ಇಲ್ಲ ಅಂದ್ರೆ ಆ ಫ್ಯಾಮಿಲಿ ನನ್ ತಮ್ಮನ್ನ ಅವ್ರ ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ತಾ ಇರ್ಬೇಕು. ನಮ್ಗೆ ಆ ಭೈರವಿ ಸಿಕ್ಕಿದ್ರೆ ಎಲ್ಲಾ ವಿಷಯನೂ ಗೊತ್ತಾಗತ್ತೆ. ಆ ಮನೇಲಿ ಎಲ್ಲಾ ವಿಷಯ ಗೊತ್ತಿರೋನು, ನಮ್ಗೆ ಹೇಳೋನು ಆ ಮನೇಲೇ ಒಬ್ನಿದ್ದಾನೆ. ಮತ್ಯಾಕ್ ತಡ? ಅವ್ರನ್ನ ಬೇಗ ಕರ್ಸು. ಅವನ್ಗೆ ಪಾಸಿಟಿವ್ ವಾಯು ಬಂದು ಕೈ ಕಾಲು ಬಿದ್ದು ಹೋಗಿದೆ. ಅವನ್ ಬರಲ್ಲ. ನನ್ನಿಂದನೇ ಅವನ್ಗ ಆ ರೋಗ ಬಂದಿದೆ. ನಿನ್ನಿಂದ ಅಂದ್ರೆ ಏನರ್ಥ? ಆ ಮನೇಲಿ ಶ್ರೀಚಕ್ರ ಇರೋದ್ರಿಂದ ನಾನ್ ಕಳ್ಸಿದ ಶಕ್ತಿ ಹಿಂತಿರುಗಿ ಬಂದು ನನಗೆ ಪೆಟ್ಟು ಕೊಡ್ತು. ನಾನ್ ನನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ನನಗ್ ಬಂದ್ ರೋಗನ ಅವನ್ ಕಡೆ ತಿರುಗಿಸ್ಬೇಕಾಯ್ತು. ದುರಾದೃಷ್ಟವಂತ. ನಿನಗ್ ಬಂದಿದ್ದನ್ನ ಅವನಿಗೆ ವರ್ಗಾವಣೆ ಮಾಡಿದ್ಯಾ ಅಂದ್ರೆ ಅವನಿಗೆ ಬಂದಿರೋದನ್ನ ಇನ್ನೊಬ್ರಿಗೆ ವರ್ಗಾವಣೆ ಮಾಡೋ ಅವಕಾಶ ಕೂಡ ಇರುತ್ತಲ್ವಾ?
ಇರುತ್ತೆ. ನಿನಗ್ ಬಂದ ಆಲೋಚನೆ ನನ್ ತಲೆಗ್ ಬರ್ಲಿಲ್ವಲ್ಲ.